ಆ ಫಿಕ್ಸ್ಚರ್ಸ್ ಕಡೆ ಸ್ವಲ್ಪ ನೀವು ಗಮನ ಹರಿಸಿದ್ರೆ ಏನಿದೆ ಪ್ಯಾಟ್ರನ್ RCB ಗೆ ಅಂತ ಹೇಳಿದ್ರೆ ನೋಡಿ, ಫಸ್ಟ್ 4 ಗೇಮ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ RCB ಅವರು ಮನೆ ಅಂಗಳದಲ್ಲಿ ಒಂದೇ ಮ್ಯಾಚ್ ಆಡ್ತಾ ಇರೋದು. ಅದು ಏನು 2 ಏಪ್ರಿಲ್ ಫಸ್ಟ್ ಗೇಮು ನಮ್ಮ ಬೆಂಗಳೂರಲ್ಲಿ ನಡೀತಾ ಇರೋದು. ಅದು ಯಾರ ವಿರುದ್ಧ? ಗುಜರಾತ್ ಟೈಟನ್ಸ್ ವಿರುದ್ಧ ನಾವು ಫಸ್ಟ್ ಗೇಮ್ ಆಡ್ತಾ ಇರೋದು ಮನೆ ಅಂಗಳದಲ್ಲಿ. ಅಂದ್ರೆ ನಮಗ್ ಫಸ್ಟೇನೆ ಅಗ್ನಿ ಪರೀಕ್ಷೆ. ನಾವು ಮ್ಯಾಚ್ ಆಡ್ಬೇಕು, ಟ್ರಾವೆಲ್ ಮಾಡ್ಬೇಕು, ಗೆಲ್ಬೇಕು. ಸೊ ಫಸ್ಟ್ 4 ಗೇಮ್ಸ್ ಅಲ್ಲಿ 3 ಗೇಮ್ಸ್ ಅವೇ ಅಂತ ಹೇಳಿದಾಗ, ಆಮೇಲೆ ಫಸ್ಟ್ 7 ಗೇಮ್ಸ್ ನೀವು ಅಬ್ಸರ್ವ್ ಮಾಡಿ. 7 ಗೇಮ್ಸ್ ಅಲ್ಲಿ ಕೇವಲ 3 ಪಂದ್ಯ ನಾವು ಮನೆ ಅಂಗಳದಲ್ಲಿ ಆಡ್ತೀವಿ. ಬಟ್ ಏನಪ್ಪಾ ಅಂದ್ರೆ ಲಾಸ್ಟ್ ಸೀಸನ್ ತರಾನೇ ಈ ಸೀಸನ್ ಒಂದು ಪ್ಯಾಟರ್ನ್ ಕಾಣ್ತಾ ಇದೆ. ಲಾಸ್ಟ್ ಸೀಸನ್ ನಾವ್ ಯಾವ ತರ ಒಂದು ಸೂಪರ್ ಡೂಪರ್ ರನ್ ಅಲ್ಲಿ ಇದ್ವಲ್ಲ, ಅಲ್ಲಿ ಮೆಜಾರಿಟಿ ಆಫ್ ದಿ ಗೇಮ್ಸ್ ನಮ್ಗೆ ಮನೆ ಅಂಗಳದಲ್ಲಿ ಆಯ್ತಲ್ಲ. ನೀವ್ ಈ ಸತಿ ಅಬ್ಸರ್ವ್ ಮಾಡಿ, ಟೈಸ್ ಲಾಸ್ಟ್ 4 ಗೇಮ್ಸ್ ಅಲ್ಲಿ 3 ಗೇಮ್ಸ್ ನಾವು ಮನೆ ಅಂಗಳದಲ್ಲಿ ಆಡ್ತಾ ಇರೋದು. ಇದು ಒಂದು ಅಡ್ವಾಂಟೇಜ್ ಆಗೋದು. ಅಂದ್ರೆ ನಾವು ಚೆನ್ನಾಗಿ ಆರಂಭ ಮಾಡಿದ್ರೆ ಇನ್ನೂ ಚೆನ್ನಾಗಿ ಫಿನಿಶ್ ಮಾಡ್ಬೋದು. 13ನೇ ಮೇ ವಿ ಆರ್ ಪ್ಲೇಯಿಂಗ್ SRH. ಲಾಸ್ಟ್ ಗೇಮ್ ನೋಡಿ, ಫಸ್ಟ್ ಗೇಮ್ KKR ವಿರುದ್ಧ, ನಮ್ ಲಾಸ್ಟ್ ಗೇಮ್ ಕೂಡ KKR ವಿರುದ್ಧ. ಜನರಲಿ ನೀವು ಓವರ್ ದ ಇಯರ್ಸ್ ನೋಡ್ಕೊಂಡ್ಬಂದ್ರೆ ನಮ್ ಲಾಸ್ಟ್ ಗೇಮ್ ಯಾವಾಗಲೂ ಡೆಲ್ಲಿ ಕ್ಯಾಪಿಟಲ್ಸ್ ಆ ತರ ಇರ್ತಾ ಇತ್ತು. ಬಟ್ ಈ ಸತಿ KKR ಸ್ಟಾರ್ಟ್ ವಿತ್ KKR ಎಂಡ್ ವಿತ್ KKR ಅಂತ ಹೇಳ್ತಾ ಇರೋದು.